ವಿಡಿಯೋದಲ್ಲಿ ನಿರ್ದೇಶಕ ಬಿಂದುಗಳ ಬಗ್ಗೆ ಮಾತನಾಡೋಣ. ಸ್ಥಾನವನ್ನ ಹೇಳೋದಕ್ಕೆ ನಿರ್ದೇಶಕ ಬಿಂದುಗಳು ತುಂಬಾ ಸಹಾಯ ಮಾಡುತ್ತೆ. ಉದಾಹರಣೆಗೆ ನಾನು ಈ ಚಿತ್ರದಲ್ಲಿ ಪುಸ್ತಕ ಎಲ್ಲಿದೆ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನಾಗಿರುತ್ತೆ? ಖಂಡಿತವಾಗ್ಲೂ ನೀವು ಪುಸ್ತಕ ಮೇಜಿನ ಮೇಲಿದೆ ಅಂತ ಹೇಳ್ತೀರಲ್ವಾ? ಎಲ್ಲಿದೆ ಅನ್ನುವ ಪದ ಆ ವಸ್ತುವಿನ ಸ್ಥಾನದ ಬಗ್ಗೆ ಮಾತನಾಡ್ತಿರುತ್ತೆ. ಪುಸ್ತಕದ ಸ್ಥಾನದ ಬಗ್ಗೆ ತಿಳಿಸ್ಲಿಕ್ಕೆ ಮೇಜನ್ನ ಉಲ್ಲೇಖವಾಗಿ ತಗೊಂಡ್ವಿ ಅಥವಾ ನಿರ್ದೇಶಕ ಬಿಂದುವಾಗಿ ತಗೊಂಡ್ವಿ. ಮೇಜಿನ ಸ್ಥಾನವನ್ನ ಬಳಸ್ಕೊಂಡು ಆ ಪುಸ್ತಕದ ಸ್ಥಾನವನ್ನ ಹೇಳಿದ್ವಿ. ಹಾಗಾಗಿ ಈ ಮೇಜು ಪುಸ್ತಕದ ನಿರ್ದೇಶಕವಾಗಿರುತ್ತೆ. ಮುಂದಿನ ಉದಾಹರಣೆಯನ್ನ ನೋಡೋಣ. ಇಲ್ಲಿ ಒಂದು ನೀರಿನ ಬಾಟಲ್ ಇದೆ. ಇದರಲ್ಲಿ ನೀರು ಎಲ್ಲಿದೆ ಅಂತ ಕೇಳಿದ್ರೆ ನೀವು ಏನಂತ ಉತ್ತರಿಸ್ತೀರಾ? ಮತ್ತೆ ಇದು ಎಲ್ಲಿದೆ ಅನ್ನುವ ಪ್ರಶ್ನೆ. ಅಂದ್ರೆ ಆ ವಸ್ತುವಿನ ಸ್ಥಾನದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇಚ್ಛಿಸ್ತಾ ಇದ್ದೇವೆ. ನಿಮ್ಮ ಉತ್ತರ ಬಾಟಲ್ನ ಒಳಗೆ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ನೋಡಿ, ಇಲ್ಲಿ ಬಾಟಲ್ ಅನ್ನ ನಾವು ನಿರ್ದೇಶಕವಾಗಿ ತಗೊಳ್ತಾ ಇದ್ದೇವೆ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಕಂಡುಬರುವಂತಹ ಉದಾಹರಣೆಗಳು. ಇನ್ನು ಸ್ವಲ್ಪ ಕಠಿಣ ಉದಾಹರಣೆಗಳನ್ನ ನೋಡೋಣ. ಇಲ್ಲಿರೋದು ಭಾರತದ ನಕ್ಷೆ. ದಕ್ಷಿಣಕ್ಕೆ ಹೋದ್ರೆ ನಮಗೆ ಬೆಂಗಳೂರು ಕಾಣುತ್ತೆ. ನಾನು ನನ್ನ ಇಬ್ಬರು ಸ್ನೇಹಿತರಿಗೆ ಕರೆ ಮಾಡಿ ಬೆಂಗಳೂರು ಎಲ್ಲಿದೆ ಅಂತ ಕೇಳಿ ತಿಳ್ಕೊಳ್ಳೋಣ ಅಂತ ಭಾವಿಸ್ತಾ ಇದ್ದೇನೆ. ಮೊದಲಿಗೆ ಆಶೀಶ್ಗೆ ಕರೆ ಮಾಡ್ತೇನೆ. ಆಶೀಶ್ಗೆ ಕರೆ ಮಾಡಿ ಕೇಳಿದಾಗ ಆಶೀಶ್ ಬೆಂಗಳೂರು 300 ಕಿಲೋಮೀಟರ್ ಪಶ್ಚಿಮಕ್ಕಿದೆ ಅಂತ ಹೇಳ್ದ. ಇನ್ನು ಸೆಲ್ವಿಗೆ ಕರೆ ಮಾಡಿದೆ. ಸೆಲ್ವಿ 600 ಕಿಲೋಮೀಟರ್ ಉತ್ತರಕ್ಕೆ ಅಂದ್ಲು. ಒಂದ್ ನಿಮಿಷ, ಒಂದ ಆಶೀಶ್ ಅಥವಾ ಸೆಲ್ವಿ ಅಥವಾ ಇಬ್ರು ಸುಳ್ಳು ಹೇಳ್ತಾ ಇದ್ದಾರೆ? ಆದ್ರೆ ನಾವು ಸೂಕ್ಷ್ಮವಾಗಿ ನೋಡಿದ್ರೆ ಇಬ್ರು ಕೂಡ ಸತ್ಯ ಹೇಳಿರುವ ಸಾಧ್ಯತೆ ಇರ್ಬೋದಲ್ವಾ? ಇವರಿಬ್ರು ಬೇರೆ ಬೇರೆ ಜಾಗದಲ್ಲಿ ವಾಸಿಸ್ತಾರೆ. ಆಶೀಶ್ ಚೆನ್ನೈಯಲ್ಲಿರ್ತಾನೆ. ಚೆನ್ನೈಯಿಂದ ಬೆಂಗಳೂರಿಗೆ ಖಂಡಿತವಾಗ್ಲೂ ಪಶ್ಚಿಮ ದಿಕ್ಕಲ್ಲಿ 300 ಕಿಲೋಮೀಟರ್ ಚಲಿಸಬೇಕು. ಇನ್ನು ಸೆಲ್ವಿ ಕನ್ಯಾಕುಮಾರಿಯಲ್ಲಿರ್ತಾಳೆ. ಕನ್ಯಾಕುಮಾರಿಯಿಂದ ಬೆಂಗಳೂರಿಗೆ ಬರ್ಲಿಕ್ಕೆ 600 ಕಿಲೋಮೀಟರ್ ಉತ್ತರಕ್ಕೆ ಚಲಿಸಬೇಕಾಗತ್ತೆ. ಆದ್ರಿಂದ ಇಬ್ರೂನು ಸರಿಯಾದ ಮಾಹಿತಿಯನ್ನೇ ಕೊಟ್ಟಿದ್ದಾರೆ. ಚೆನ್ನೈನ ನಿರ್ದೇಶಕವಾಗಿ ತಗೊಂಡ್ರೆ 300 ಕಿಲೋಮೀಟರ್ ಪಶ್ಚಿಮ ಸರಿ ಅನ್ಸುತ್ತೆ. ಅದೇ ಕನ್ಯಾಕುಮಾರಿಯನ್ನ ನಿರ್ದೇಶಕವಾಗಿ ತಗೊಂಡ್ರೆ 600 ಕಿಲೋಮೀಟರ್ ಉತ್ತರ ಸರಿ ಕಾಣುತ್ತೆ. ಈಗ ಸೆಲ್ವಿ ಅವಳ ಹೇಳಿಕೆಯನ್ನ ಪರಿಶೀಲಿಸ್ಲಿಕ್ಕೆ ಇಚ್ಛಿಸ್ತಾಳೆ. ಅವಳೇನ್ ಮಾಡ್ತಾಳೆ? ಅವಳ ಕಾರ್ನಲ್ಲಿ ಕನ್ಯಾಕುಮಾರಿಯಿಂದ ಬೆಂಗಳೂರಿಗೆ ಬರೋದಕ್ಕೆ ನಿರ್ಧರಿಸ್ತಾಳೆ. ಅವಳ ಮನೆಯಿಂದಾನೇ ಶುರು ಮಾಡ್ತಾಳೆ. ಅಲ್ಲಿ 0 ಕಿಲೋಮೀಟರ್ ಅಂತ ಲೆಕ್ಕ. ಅದೇ ರೀತಿ 100 ಕಿಲೋಮೀಟರ್, 200, 300, 400 ಇದೇ ರೀತಿ ಬೆಂಗಳೂರನ್ನ ಬಂದು ತಲುಪಲಿಕ್ಕೆ 600 ಕಿಲೋಮೀಟರ್ಗಳನ್ನ ತಗೊಳ್ತಾಳೆ. ನೀವು ಗಮನಿಸ್ಬೇಕು, ಅವಳು ಅವಳ ಮನೆಯಿಂದ ದೂರವನ್ನ ಅಳಿಲಿಕ್ಕೆ ಶುರು ಮಾಡಿದ್ಲು. ಹಾಗಾಗಿ ಕನ್ಯಾಕುಮಾರಿಯಲ್ಲಿರುವ ಅವಳ ಮನೆ ನಿರ್ದೇಶಕ ಬಿಂದು ಆಗುತ್ತೆ. ಈ ಎಲ್ಲಾ ದೂರವನ್ನು ಅವಳೇನ್ ಮಾಡ್ತಾಳೆ? ನಿರ್ದೇಶಕ ಬಿಂದುವಿನಿಂದಾನೇ ಅಳಿತಾಳೆ. ಈ ಪ್ರಕರಣದಲ್ಲಿ ನಿರ್ದೇಶಕ ಬಿಂದು ಕನ್ಯಾಕುಮಾರಿಯ ಅವಳ ಮನೆ. ಈಗ ನಮ್ಮ ಪ್ರಶ್ನೆಗೆ ಹಿಂದಿರುಗೋಣ. ಬೆಂಗಳೂರು ಎಲ್ಲಿದೆ? ಒಂದು ವೇಳೆ ನಾನು ಬರೀ 300 ಕಿಲೋಮೀಟರ್ ಪಶ್ಚಿಮ ಅಥವಾ 600 ಕಿಲೋಮೀಟರ್ ಉತ್ತರ ಅಂತ ಹೇಳಿ ಯಾರ ದೃಷ್ಟಿಯಿಂದ ಅಂತ ಹೇಳದೆ ಬರೀ ಈ ಸಂಖ್ಯೆಗಳನ್ನ ಕೊಟ್ರೆ ಈ 300 ಕಿಲೋಮೀಟರ್ ಪಶ್ಚಿಮ ಮತ್ತು 600 ಕಿಲೋಮೀಟರ್ ಉತ್ತರ ಅನ್ನೋದಕ್ಕೆ ಯಾವುದೇ ಒಂದು ಅರ್ಥ ಇರೋದಿಲ್ಲ. ಬೆಂಗಳೂರು ಎಲ್ಲಿದೆ ಅಂತ ಹೇಳೋದಕ್ಕೆ ಯಾರ ದೃಷ್ಟಿಯಿಂದ ಅಥವಾ ಯಾವ ನಿರ್ದೇಶಕ ಬಿಂದುವಿನಿಂದ ಅಂತ ಹೇಳೋದು ಬಹಳ ಮುಖ್ಯ. ಮತ್ತೊಂದು ಉದಾಹರಣೆಯನ್ನ ನೋಡೋಣ. ನಾವೆಲ್ಲರೂ ಒಲಿಂಪಿಕ್ಸ್ನಲ್ಲಿ ನಡೆಯುವ ಪ್ರತಿಷ್ಠಿತ 100 ಮೀಟರ್ ಓಟವನ್ನ ನೋಡಿರ್ತೇವೆ.
ಅದರಲ್ಲಿ ಆರಂಭ ರೇಖೆ ಇರುತ್ತೆ, ಅದೇ ರೀತಿ ಅಂತ್ಯ ರೇಖೆ ಇರುತ್ತೆ. ಆರಂಭ ರೇಖೆಯಲ್ಲಿ ನಾವು ಓಟವನ್ನ ಶುರು ಮಾಡಬೇಕು. ಹಾಗಾಗಿ ಇದು 0 ಮೀಟರ್. ಇದೇ ರೀತಿ 10 ಮೀಟರ್, 20, 30, 100 ಮೀಟರ್ಗಳ ಗುರ್ತನ್ನ ಹಾಕಿ 100 ಮೀಟರಿಗೆ ಅಂತ್ಯ ರೇಖೆಯನ್ನ ಬರೆದಿರ್ತಾರೆ. ಯಾರು ಮೊದಲು ಈ 100 ಮೀಟರ್ ರೇಖೆಯನ್ನ ಮುಟ್ತಾರೋ ಅವರು ಆಟವನ್ನ ಗೆಲ್ತಾರೆ. ಇಲ್ಲಿ ಶ್ರೀನಿಧಿ, ನಾನು ಚೈತ್ರ ಮತ್ತು PT ಉಷಾ ಓಟವನ್ನ ಓಡೋದಕ್ಕೆ ತಯಾರಾಗಿದ್ದೇವೆ. ಓಟ ಪ್ರಾರಂಭವಾಗುತ್ತೆ. 5 ಸೆಕೆಂಡ್ಗಳ ನಂತರ ನಮ್ಮ ಸ್ಥಾನ ಎಲ್ಲಿದೆ ಅಂತ ನೋಡಿದ್ರೆ ಈ ರೀತಿ ನಾವು ಓಟವನ್ನ ಮುಂದುವರಿಸಿಕೊಂಡು ಈ ಒಂದು ಸ್ಥಾನದಲ್ಲಿದ್ದೇವೆ. ತುಂಬಾ ಸ್ಪಷ್ಟವಾಗಿ PT ಉಷಾ ಅವರು ನಮಗಿಂತ ತುಂಬಾ ಬೇಗ ಓಡ್ತಾ ಇದ್ದಾರೆ. ನಾವು ಎಲ್ಲಿದ್ದೇವೆ ಅಂತ ನಮ್ಮ ಸ್ಥಾನಗಳ ಕಡೆ ಗಮನ ಹರಿಸೋಣ. PT ಉಷಾ ಅವರು 45 ಮೀಟರ್ಗಳನ್ನ ಓಡಿದ್ದಾರೆ 5 ಸೆಕೆಂಡ್ಗಳ ನಂತರ. ಅದೇ ರೀತಿ ನಾನು 20 ಮೀಟರ್ ಓಡಿದ್ದೇನೆ. ಅದೇ ರೀತಿ ಶ್ರೀನಿಧಿ 30 ಮೀಟರ್ ಓಡಿದ್ದಾಳೆ. ಈ ಎಲ್ಲ ದೂರಗಳನ್ನ ನಾವು 0 ಮೀಟರ್ನಿಂದಾನೇ ಅಳಿದ್ವಿ, ಅಂದ್ರೆ ಆರಂಭ ರೇಖೆಯಿಂದಾನೇ ಅಳಿದ್ವಿ. ಹಾಗಾಗಿ ಈ ಬಿಂದು ನಿರ್ದೇಶಕ ಬಿಂದು ಆಗಿದೆ. ಈಗ ಸಮಯ 8 ಸೆಕೆಂಡ್ಗಳಾಗಿದೆ. ನಾವು ನಮ್ಮ ಓಟವನ್ನ ಮುಂದುವರಿಸಿದ್ದೇವೆ. ನೋಡ್ಬೋದು, ಸಮಯದ ಜೊತೆ ನಮ್ಮ ಸ್ಥಾನದಲ್ಲಿ ಕೂಡ ಬದಲಾವಣೆ ಇದೆ. PT ಉಷಾ ಅವರು 90 ಮೀಟರ್ಗಳನ್ನ ಓಡಿ ಮುಗಿಸಿದ್ದಾರೆ. ಅವರು ಬಹುತೇಕ ಗೆಲ್ಲುವ ಹಂತದಲ್ಲಿದ್ದಾರೆ. ಇನ್ನು ಚೈತ್ರ 50 ಮೀಟರ್ ಓಡಿದ್ದೇನೆ. ಶ್ರೀನಿಧಿ 60 ಮೀಟರ್ ಓಡಿದ್ದಾಳೆ. ನೋಡಿ ಹೇಗೆ ಸಮಯದ ಜೊತೆ ಸ್ಥಾನ ಮತ್ತು ದೂರ ಕೂಡ ಬದಲಾಗ್ತಾ ಇದೆ. ಆದರೆ ನಿರ್ದೇಶಕ ಬಿಂದು ಮಾತ್ರ 0 ಮೀಟರೇ ಆಗಿದೆ, ಅಂದ್ರೆ ಆರಂಭ ರೇಖೆನೇ ಆಗಿದೆ. ಹಾಗಾಗಿ ನಿರ್ದೇಶಕ ಬಿಂದು ಯಾವಾಗಲೂ ಒಂದೇ ಇರುತ್ತೆ ಅಥವಾ ನಿಶ್ಚಿತವಾಗಿರುತ್ತೆ, ಅದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಒಟ್ಟಾರೆ ನಿರ್ದೇಶಕ ಬಿಂದು 2 ವಿಷಯಗಳಿಗೆ ಉಪಯೋಗವಾಗುತ್ತೆ. ಮೊದಲನೇ ವಿಷಯ ಬಂದು ಸ್ಥಾನವನ್ನ ಹೇಳೋದಕ್ಕೆ, ಎರಡನೆಯದಾಗಿ ದೂರವನ್ನ ಅಳೆಯೋದಕ್ಕೆ.